ನಮಸ್ಕಾರ. ಕನ್ನಡದಲ್ಲಿ 6 ಸಿನಿಮಾ ಬರ್ತಿದೆ. 6ಕ್ಕೆ 6 ವೆರೈಟಿ ಸಿನಿಮಾಗಳು. ಸೊ ಈ ಸಿನಿಮಾಗಳ ಹೆಸರು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲು ಸರಳ ಸುಬ್ಬಾರಾವ್. ಇದು ತ್ರಿವೇಣಿಯವರ ಕಥೆಯನ್ನು ಅಥವಾ ಕಾದಂಬರಿನ ಆಧರಿಸಿರುವಂಥ ಚಿತ್ರ. ಮಂಜು ಸ್ವರಾಜ್ ಈ ಚಿತ್ರವನ್ನು ಡೈರೆಕ್ಷನ್ ಮಾಡಿರುವಂಥದ್ದು. ಅಜಯ್ ರಾವ್ ಹಾಗೂ ಮಿಶಾ ನಾರಂಗ್ ಈ ಚಿತ್ರದ ನಾಯಕ ಮತ್ತು ನಾಯಕಿ. ಇದು ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇನ್ನು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ, ಇದು ವಿಜಯ ರಾಘವೇಂದ್ರ ಅವರ ಸಿನಿಮಾ. ಇದರಲ್ಲಿ ಕೂಡ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇರುವಂಥ ಕಂಟೆಂಟ್ ಇದೆ. ಇದರಲ್ಲೂ ವಿಜಯ ರಾಘವೇಂದ್ರ ಅವರು ಪೊಲೀಸ್ ಆಫೀಸರ್ ಆಗಿರುವಂಥದ್ದು. ಇನ್ನು ಮತ್ತೊಂದು ಚಿತ್ರ ಅಂತ ಬಂದರೆ ಅದು ರಾಕ್ಷಸ. ಇದನ್ನು ಚಿತ್ರ ಅನ್ನೋಕ್ಕಿಂತ ವೆಬ್ ಸೀರೀಸ್ ಅಂದರೆ ಸರಿ ಹೋಗುತ್ತೆ. 7 ಸಂಚಿಕೆಯಲ್ಲಿ ಬರ್ತಿರುವಂಥ ವೆಬ್ ಸೀರೀಸ್. G5 ಇದು ಸ್ಟ್ರೀಮಿಂಗ್ ಆಗುತ್ತೆ ಫೆಬ್ರವರಿ 20ರಿಂದ. ತರುಣ್ ಸುಧೀರ್ ಇದನ್ನು ನಿರ್ಮಿಸಿರುವಂಥದ್ದು. ಸೋಹಾನ್ ಪ್ರಸಾದ್ ಹಾಗೂ ಅಪೂರ್ವ ಈ ಒಂದು ವೆಬ್ ಸರಣಿಗೆ ಕತೆ ಬರೆದಿರುವಂಥದ್ದು. ಸೊ ಸೋಹಾನ್ ಪ್ರಸಾದ್ ಇದನ್ನು ಡೈರೆಕ್ಷನ್ ಮಾಡಿರುವಂಥದ್ದು. ಇದು ಕೂಡ ಬಹುನಿರೀಕ್ಷಿತ ವೆಬ್ ಸೀರೀಸ್ ಆಗಿರುವಂಥದ್ದು. ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ವೆಬ್ ಸೀರೀಸ್ ಆಗಿರುವಂಥದ್ದು. ಅದರಲ್ಲೂ ಮಲಪ್ರಭಾ ನದಿಯ ಮೊಸಳೆಯ ಕತೆ. ಸೊ ಈ ಒಂದು ವೆಬ್ ಸೀರೀಸ್. ಇನ್ನು ಮಾರ್ನಮಿ ಕರಾವಳಿಯ ಕತೆ. ಇದರಲ್ಲಿ ರಿತ್ವಿಕ್ ಮಠದ್ ಹಾಗೂ ಚೈತ್ರ ಆಚಾರ್ಯ ಪ್ರಮುಖ ಪಾತ್ರದಲ್ಲಿರುವಂಥದ್ದು, ಅಂದರೆ ನಾಯಕ ಮತ್ತು ನಾಯಕಿ ಅನ್ನುವಂಥದ್ದು. ಇನ್ನು ಸೂರ್ಯಣ್ಣ ಹಾಗೆಯೇ ಆಲ್ಫಾ ಫೆಬ್ರವರಿ 30. ಈ ಸಿನಿಮಾಗಳು ಕೂಡ ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಈ 6 ಸಿನಿಮಾಗಳಲ್ಲಿ ಲಕ್ ಯಾರಿಗೆ ಹೊಡೆಯುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.